ದೇಶದಲ್ಲಿ ಆಚರಣೆ ಮಾಡ್ತಕ್ಕಂಥ ಪ್ರಮುಖ ಹಬ್ಬಗಳು ಯಾವ್ಯಾವು? ಯಾರು ಜಾಸ್ತಿ ಎದ್ದು ನಿಂತ್ಕೊಂಡು ಹೇಳ್ಬೇಕು. ಎಲ್ಲ ಸ್ಟೂಡೆಂಟ್ಸ್ ಇದ್ದಾರೆ. ಗೌರಿ, ಗಣೇಶ, ದೀಪಾವಳಿ, ಯುಗಾದಿ, ದಸರಾ, ಹೋಳಿ, ರಂಜಾನ್. ಯಾರೇ ಚಾಲಿಸ್ತಾರೋ ಏನ್ ಮಾಡ್ಬೇಕು ಹೇಳಿ? ಎದ್ದು ನಿಂತು ಚಾಲಿಸ್ತಾರೆ. ಬೇರೆ ವಿಷಯ ಗೊತ್ತಾಗ್ತದೆ. ಸೊ ಹಾಗಾದ್ರೆ ನಮ್ಮ ದೇಶದಲ್ಲಿ ಇಷ್ಟೆಲ್ಲ ಹಬ್ಬಗಳನ್ನ ಆಚರಿಸಿ ನಮ್ಮ ಸಂಸ್ಕೃತಿಯನ್ನ ಹೇಳ್ಕೊಡ್ತಾ ಇದೀವಿ, ಉಳಿಸ್ಕೊಡ್ತಾ ಇದೀವಿ, ಬೆಳೆಸ್ಕೊಡ್ತಾ ಇದೀವಿ ಅಂತ ಹೇಳಿ ನಮ್ಗೆ ಗೊತ್ತಾಗ್ತದೆ. ಹಾಗಾದ್ರೆ ನಮ್ಮ ಶಾಲೆಗಳಲ್ಲಿ ಯಾವ್ಯಾವ ಹಬ್ಬಗಳನ್ನ ಆಚರಿಸ್ತೀವಿ? ಶಾಲೆಗಳಲ್ಲಿ ಸರ್ವಪಲ್ಲಿ ರಾಧಾಕೃಷ್ಣ ಅವ್ರು ಏನಿಲ್ಲ ಅಂದ್ರೆ ನಾವು ಚಾಲಿಸ್ತಾರೆ. ಸರ್ವಪಲ್ಲಿ ರಾಧಾಕೃಷ್ಣ. ಸರ್ವಪಲ್ಲಿ ರಾಧಾಕೃಷ್ಣ ಏನು ಹೇಳ್ತಾರೆ? ಶಿಕ್ಷಕರ ದಿನಾಚರಣೆಯಾಗಿ ಶಿಕ್ಷಕರ ದಿನ ಶಾಲೆಗಳಲ್ಲಿ ಆಚರಿಸತಕ್ಕಂಥ ಹಬ್ಬ. ಆಮೇಲೆ ನೆಕ್ಸ್ಟ್ ಗಣರಾಜ್ಯೋತ್ಸವ. ನಿಧಾನಕ್ಕೆ ಗಣರಾಜ್ಯ ದಿನ, ಸ್ವಾತಂತ್ರ್ಯ ದಿನ, ಕನ್ನಡ ರಾಜ್ಯೋತ್ಸವ, ಮಕ್ಕಳ ದಿನ. ಆಮೇಲೆ ನೆಕ್ಸ್ಟ್ ಯಾರಾದ್ರು ಹೇಳುದಾ? ಎತ್ತಿನ ಬಂದು ಹೇಳ್ಬೇಕು. ಜಾಸ್ತಿ ಸರಸ್ವತಿ ಪೂಜೆ ಶಾಲೆಗಳಲ್ಲಿ ಆಚರಿಸ್ತೀವಿ. ಅಂಬೇಡ್ಕರ್, ಗಾಂಧಿ ಜಯಂತಿ, ಗಾಂಧಿ ಜಯಂತಿ. ಶಾಲೆಗಳಲ್ಲಿ ನಾವು ಮಕ್ಕಳಿಗೆ ರಾಷ್ಟ್ರೀಯ ಅಭಿಮಾನವನ್ನ, ರಾಷ್ಟ್ರೀಯತೆಯನ್ನ, ದೇಶಾಭಿಮಾನವನ್ನು ಮೂಡಿಸಲಿಕ್ಕೆ ಇಂಥ ಈ ಹಬ್ಬಗಳನ್ನ ಆಚರಿಸ್ತೀವಿ. ಗಾಂಧಿ ಜಯಂತಿ, ಅಂಬೇಡ್ಕರ್ ಜಯಂತಿ, ಸರಸ್ವತಿ ಪೂಜೆ ಅಥವಾ ಮಕ್ಕಳ ದಿನ, ಶಿಕ್ಷಕರ ದಿನ, ಗಣರಾಜ್ಯೋತ್ಸವ, ಸ್ವಾತಂತ್ರ್ಯ ದಿನ, ಕನ್ನಡ ರಾಜ್ಯೋತ್ಸವಗಳನ್ನ ಆಚರಿಸ್ತೀವಿ. ಹಾಗಾದ್ರೆ ಈ ಗಾಂಧಿ ಜಯಂತಿಯನ್ನು ಯಾಕೆ ಆಚರಿಸ್ತೀವಿ?